ಸ್ಕಾಲರ್ ಕನ್ನಡ ಸ್ಟಡಿ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ ತರಗತಿಯಲ್ಲಿ ನಾನು 2020-21ನೇ ಸಾಲಿನ ರಾಜ್ಯಶಾಸ್ತ್ರ ವಿಷಯದ ಪೂರ್ವ ಸಿದ್ಧತಾ ಪರೀಕ್ಷೆ 2ರ ಬಗ್ಗೆ ವಿಶ್ಲೇಷಣೆ ಮಾಡಲು ಪ್ರಾರಂಭ ಮಾಡಿದ್ದೆ. ಆ ಭಾಗದಲ್ಲಿ 1 ಅಂಕ, 2 ಅಂಕ, 5 ಅಂಕ ಪ್ರಶ್ನೆ ಮತ್ತು ಉತ್ತರಗಳ ಸಹಿತ ವಿಶ್ಲೇಷಣೆ ಮಾಡಿದ್ದೇನೆ. ಅದರ ಮುಂದುವರೆದ ಭಾಗವಾದಂತಹ 10 ಅಂಕ ಮತ್ತು ಪ್ರಾಯೋಗಿಕ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಮಾಡಲು ಇವತ್ತಿನ ತರಗತಿಯಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ. ವಿಡಿಯೋ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಮುಂದೆ ಒಂದು ಮಾತು ಹೇಳಲು ಇಷ್ಟಪಡುತ್ತಿದ್ದೇನೆ. 10 ಅಂಕದ ಪ್ರಶ್ನೆಗಳು ಪ್ರಾರಂಭವಾಗುವುದು 35ನೇ ಪ್ರಶ್ನೆಯಿಂದ. ಹಾಗಾದರೆ 10 ಅಂಕದ 35ನೇ ಪ್ರಶ್ನೆಯನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. 35ನೇ ಪ್ರಶ್ನೆ, ಕೇಂದ್ರ ಲೋಕ ಸೇವಾ ಆಯೋಗದ ಅಧಿಕಾರ, ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಪೀಠಿಕೆ: ಭಾರತೀಯ ಸಂವಿಧಾನದ 315ನೇ ವಿಧಿಯ ಪ್ರಕಾರ ಕೇಂದ್ರ ಲೋಕ ಸೇವಾ ಆಯೋಗ ರಚನೆಗೆ ಬಗ್ಗೆ ತಿಳಿಸುತ್ತದೆ. ಈ ವಿಧಿಯ ಪ್ರಕಾರ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಲೋಕ ಸೇವಾ ಆಯೋಗ ಮತ್ತು ಪ್ರತಿ ರಾಜ್ಯಗಳಿಗೆ ಒಂದು ಲೋಕ ಸೇವಾ ಆಯೋಗ ಜೊತೆಗೆ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದು ಜಂಟಿ ಲೋಕ ಸೇವಾ ಆಯೋಗವನ್ನು ಸ್ಥಾಪಿಸಲಾಯಿತು. ರಚನೆ: ಕೇಂದ್ರ ಲೋಕ ಸೇವಾ ಆಯೋಗವು ಒಬ್ಬ ಅಧ್ಯಕ್ಷ ಮತ್ತು 10 ಜನ ಸದಸ್ಯರಿಂದ ಕೂಡಿದೆ. ಇವರನ್ನು ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಕೇಂದ್ರ ಸರ್ಕಾರದ ಆಡಳಿತಾತ್ಮಕ ಹುದ್ದೆಯಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ಸೇವಾ ಅನುಭವವನ್ನು ಹೊಂದಿರಬೇಕು. ಕೇಂದ್ರ ಲೋಕ ಸೇವಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು: ಮೊದಲನೇದಾಗಿ, ಕೇಂದ್ರ ಮತ್ತು ಅಖಿಲ ಭಾರತ ಸೇವೆಗಳಿಗೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು. ಎರಡನೇದಾಗಿ, 2 ರಾಜ್ಯಗಳ ಬೇಡಿಕೆಯ ಆಧಾರದ ಮೇಲೆ ಜಂಟಿ ನೇಮಕಾತಿಯನ್ನು ನಡೆಸುತ್ತದೆ. ಮೂರನೇದಾಗಿ, ಆಯೋಗವು ನೇಮಕಾತಿ ವಿಧಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. 4ನೇದಾಗಿ, ಆಯೋಗವು ಬಡ್ತಿ ನೀಡಲು ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುತ್ತದೆ. 5ನೇದಾಗಿ, ಒಂದು ಸೇವೆಯಿಂದ ಇನ್ನೊಂದು ಸೇವೆಗೆ ವರ್ಗಾವಣೆ ಮಾಡುವುದಕ್ಕೆ ಸಲಹೆ ನೀಡುತ್ತದೆ. 6ನೇದಾಗಿ, ಸಂಸತ್ತಿನ ಕಾಯ್ದೆಯಲ್ಲಿ ಹೆಚ್ಚುವರಿ ಕಾರ್ಯಗಳನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತದೆ. 7ನೇದಾಗಿ, ಸಂಸತ್ತಿನ ಕಾಯ್ದೆಯಲ್ಲಿ ಒದಗಿಸಿರುವ ಹೆಚ್ಚುವರಿ ಕಾರ್ಯಗಳನ್ನು ಕೈಗೊಳ್ಳುವುದು. 8ನೇದಾಗಿ, ರಾಷ್ಟ್ರಪತಿಗಳ ಅನುಮೋದನೆಯೊಂದಿಗೆ ವಿವಿಧ ಸಿಬ್ಬಂದಿಗಳ ನೇಮಕಾತಿಯನ್ನು ನಡೆಸುತ್ತದೆ. ಉಪಸಂಹಾರ: ಯಾವ ರೀತಿಯಾಗಿ ಕೇಂದ್ರ ಲೋಕ ಸೇವಾ ಆಯೋಗವು ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ಒಳಗೊಂಡಿದೆ ಎಂದು ಈ ಮೇಲಿನ ಅಂಶಗಳ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಈಗ 36ನೇ ಪ್ರಶ್ನೆ, ಭಾರತದ ಪಕ್ಷ ಪದ್ಧತಿಯ ಸ್ವರೂಪವನ್ನು ವಿವರಿಸಿ. ಪೀಠಿಕೆ: ಭಾರತೀಯ ರಾಜಕೀಯ ಪಕ್ಷ ಪದ್ಧತಿಯ ವ್ಯವಸ್ಥೆಯನ್ನು ಗಮನಿಸಿದಾಗ ಈ ಕೆಳಕಂಡ ಅಂಶಗಳು ಗೋಚರಿಸುತ್ತವೆ. ಮೊದಲನೇದಾಗಿ, ಸಂವಿಧಾನೇತರ ಬೆಳವಣಿಗೆ. ಭಾರತ ಸಂವಿಧಾನದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲದಿದ್ದರೂ ಕೂಡ 19ನೇ ವಿಧಿ ಅನ್ವಯ ವಾಕ್ ಮತ್ತು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯದ ಆಧಾರದ ಮೇಲೆ ರಾಜಕೀಯ ಪಕ್ಷಗಳು ಸ್ಥಾಪನೆಗೊಂಡವು. 2ನೇದಾಗಿ, ಬಹುಪಕ್ಷ ಪದ್ಧತಿಯ ಅಸ್ತಿತ್ವ. ಭಾರತ ವಿಭಿನ್ನ ಧರ್ಮ, ಜನಾಂಗ, ಪ್ರದೇಶ, ಭಾಷೆ, ಸಂಸ್ಕೃತಿಗಳಿಂದ ಕೂಡಿರುವುದರಿಂದ ಜನರ ದೃಷ್ಟಿಕೋನಗಳು ವಿಭಿನ್ನವಾಗಿವೆ. ಈ ಹಿನ್ನೆಲೆಯಲ್ಲಿ ಹಲವಾರು ರಾಜಕೀಯ ಪಕ್ಷಗಳ ಉಗಮಕ್ಕೆ ಕಾರಣವಾಗಿದೆ. 3ನೇದಾಗಿ, ಪಕ್ಷಗಳಲ್ಲಿ ಒಡಕು ಮತ್ತು ವಿಲೀನ. ಭಾರತೀಯ ರಾಜಕೀಯ ಪಕ್ಷಗಳಲ್ಲಿ ಒಡಕು ಉಂಟಾಗುವುದು ಮತ್ತು ವಿಲೀನವಾಗುವುದು ಸ್ವಾಭಾವಿಕ ಪ್ರಕ್ರಿಯೆಯಾಗಿದೆ. 4ನೇದಾಗಿ, ಏಕಪಕ್ಷ ಪ್ರಾಬಲ್ಯದ ಕ್ಷೀಣತೆ. ಭಾರತದಲ್ಲಿ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು
ಅಸ್ತಿತ್ವದಲ್ಲಿದ್ದರು. 1947ರಿಂದ 1977ರವರೆಗೆ ಕಾಂಗ್ರೆಸ್ ಒಂದೇ ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸಿತು. ನಂತರ ಅದರ ಪ್ರಾಬಲ್ಯ ಕ್ಷೀಣಿಸಿ ಹಲವು ಪಕ್ಷಗಳ ಮೈತ್ರಿಕೂಟ ಅಸ್ತಿತ್ವಕ್ಕೆ ಬಂದವು. 5ನೇದಾಗಿ ಭಿನ್ನಮತೀಯತೆ. ಸ್ವಾರ್ಥ ಮತ್ತು ಒಣ ಪ್ರತಿಷ್ಠೆಗಳಿಗಾಗಿ ಭಿನ್ನಮತೀಯ ಚಟುವಟಿಕೆಗಳು ಸದಾ ಒಂದಲ್ಲ ಒಂದು ರೀತಿಯಿಂದ ಭಾರತದ ರಾಜಕೀಯದಲ್ಲಿ ನಡೆಯುತ್ತಲೇ ಇರುತ್ತಿವೆ. ಇದರಿಂದಾಗಿ ರಾಜಕೀಯ ಅಸ್ಥಿರತೆ ಹಾಗೂ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರುತ್ತಿದೆ. 6ನೇದಾಗಿ ಪಕ್ಷಾಂತರ ಪಿಡುಗು. ಹಣ ಅಧಿಕಾರದ ವ್ಯಾಮೋಹಕ್ಕಾಗಿ ಶಾಸನ ಸಭೆಯ ಸದಸ್ಯರು ಪಕ್ಷಾಂತರ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸಿವೆ. 7ನೇದಾಗಿ ನಾಯಕತ್ವದ ವರ್ಚಸ್ಸು. ಭಾರತದಲ್ಲಿರುವ ಬಹುತೇಕ ರಾಜಕೀಯ ಪಕ್ಷಗಳು ಸಿದ್ಧಾಂತ ಮೌಲ್ಯಗಳಿಗಿಂತ ಪಕ್ಷದ ನಾಯಕರ ವರ್ಚಸ್ಸಿಗೆ ಪ್ರಾಮುಖ್ಯತೆ ನೀಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. 8ನೇದಾಗಿ ತತ್ವರಹಿತ ರಾಜಕೀಯ ಪಕ್ಷಗಳು. ಚುನಾವಣಾ ಸಮಯದಲ್ಲಿ ಒಂದು ಪಕ್ಷ ಮತ್ತೊಂದು ಪಕ್ಷದ ವಿರುದ್ಧ ಆರೋಪ ಪ್ರತ್ಯಾರೋಪ ಮಾಡಿ ಚುನಾವಣೆ ಮುಗಿದ ನಂತರ ಅಪವಿತ್ರ ಮೈತ್ರಿಕೂಟವನ್ನು ಮಾಡಿಕೊಂಡು ಅಧಿಕಾರವನ್ನು ಅನುಭವಿಸುತ್ತಿರುವುದು ಸರ್ವೇ ಸಾಧಾರಣವಾಗಿದೆ. 9ನೇದಾಗಿ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ. ಭಾರತ ಸ್ವತಂತ್ರಗೊಂಡ ಪ್ರಾರಂಭದ 30 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಶ್ನಾತೀರ್ಥವಾಗಿತ್ತು. ನಂತರದ ಬೆಳವಣಿಗೆಯಲ್ಲಿ ಪ್ರಾಂತೀಯ ಪಕ್ಷಗಳ ಹಿತಾಸಕ್ತಿಗಳ ರಕ್ಷಣೆಗಾಗಿ ಹಲವಾರು ಪ್ರಾದೇಶಿಕ ಪಕ್ಷಗಳು ಅಸ್ತಿತ್ವಕ್ಕೆ ಬಂದು ರಾಷ್ಟ್ರೀಯ ಸರ್ಕಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸಲಾರಂಭಿಸಿದವು. 10ನೇದಾಗಿ ಧಾರ್ಮಿಕ ಮತ್ತು ಭಾಷಾವಾರು ಪಕ್ಷಗಳು. ಭಾರತದ ಕೆಲವು ಪಕ್ಷಗಳು ನಿರ್ದಿಷ್ಟ ಧರ್ಮ ಭಾಷೆ ಆಧಾರದ ಮೇಲೆ ಅಸ್ತಿತ್ವದಲ್ಲಿರಲು ಪ್ರಯತ್ನಿಸುತ್ತಿವೆ. ಉದಾಹರಣೆಗಾಗಿ ತಮಿಳುನಾಡಿನ DMK ಹಿಂದಿ ವಿರೋಧಿ ನೀತಿ, ಮಹಾರಾಷ್ಟ್ರದ ಶಿವಸೇನೆ, ಪಂಜಾಬಿನ ಅಕಾಲಿ ದಳ ಮುಂತಾದವುಗಳು. ಉಪಸಂಹಾರ. ಯಾವ ರೀತಿಯಾಗಿ ಭಾರತದ ಪಕ್ಷ ಪದ್ಧತಿಯು ಸ್ವರೂಪಗಳನ್ನು ಒಳಗೊಂಡಿದೆ ಎಂದು ಈ ಮೇಲಿನ ಅಂಶಗಳ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. 37ನೇ ಪ್ರಶ್ನೆ, ಪರಿಸರ ಚಳವಳಿಗೆ ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ. ಪೀಠಿಕೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರ ಎನ್ನುವರು. ಈ ಪರಿಸರವನ್ನು ಅನೇಕ ಜನರು ಹಾಳು ಮಾಡುತ್ತಿದ್ದರು. ಇದನ್ನು ತಡೆಗಟ್ಟಲು ಹಲವಾರು ಪ್ರದೇಶಗಳಲ್ಲಿ ಜನರು ಸಂಘಟಿತರಾಗಿ ಹೋರಾಟಕ್ಕೆ ನಿಂತರು. ಪರಿಸರ ಚಳುವಳಿಯ ಕಾರಣಗಳು. 1ನೇದಾಗಿ ಪರಿಸರ ನಾಶ, 2ನೇದಾಗಿ ಪರಿಸರ ಮಾಲಿನ್ಯ, 3ನೇದಾಗಿ ಜೀವ ವೈವಿಧ್ಯಗಳ ರಕ್ಷಣೆ ಮಾಡದಿರುವುದು, 4ನೇದಾಗಿ ಪರಿಸರ ಶಿಕ್ಷಣದ ಕೊರತೆ, 5ನೇದಾಗಿ ಪರಿಸರ ನಿರ್ವಹಣೆಯ ಕೊರತೆ. ಈಗ 1ನೇದಾಗಿ ಪರಿಸರ ನಾಶ. ಕೆಲವೊಬ್ಬ ವ್ಯಕ್ತಿಗಳು ಹಣದ ಆಸೆಗಾಗಿ ರಾತ್ರಿಯ ಸಮಯದಲ್ಲಿ ಕಳ್ಳ ಸಾಗಾಣಿಕೆಯ ಮೂಲಕ ಮರಗಳನ್ನು ಕಡಿದು ಸಾಗಿಸುತ್ತಿದ್ದಾರೆ. ಇದನ್ನು ತಡೆಗಟ್ಟಲು ಸಂಘಟಿತರಾಗಿ ಹೋರಾಟಕ್ಕೆ ಮುಂದಾದರು. 2ನೇದಾಗಿ ಪರಿಸರ ಮಾಲಿನ್ಯ. ಜನರು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ನೆಲ ಮಾಲಿನ್ಯ ಮುಂತಾದ ರೀತಿಯಲ್ಲಿ ಪರಿಸರವನ್ನು ನಿರಂತರವಾಗಿ ಶೋಷಣೆ ಮಾಡುತ್ತಲೇ ಬಂದಿದ್ದಾರೆ. ಈ ಕಾರಣವು ಕೂಡ ಪರಿಸರ ಚಳವಳಿಗೆ ಕಾರಣವಾಗಿದೆ. 3ನೇದಾಗಿ ಜೀವ ವೈವಿಧ್ಯತೆಗಳ ರಕ್ಷಣೆ ಮಾಡದಿರುವುದು. ನಾವು ಪರಿಸರವನ್ನು ನಾಶ ಮಾಡಿದಾಗ ಅಲ್ಲಿ ವಾಸವಾಗಿರುವ ಜೀವಿಗಳಿಗೆ ತೊಂದರೆ ಉಂಟಾಗುತ್ತಿದೆ. ಇದರಿಂದಾಗಿ ಹಲವಾರು ಪ್ರಾಣಿಗಳು, ಜೀವಿಗಳು ಕೆಂಪು ಪಟ್ಟಿಯಲ್ಲಿ ಸೇರಿಕೊಂಡಿವೆ. ಉದಾಹರಣೆಗೆ ಸಿಂಹ, ಹುಲಿ, ಸಿಂಹಬಾಲದ ಕೋತಿಗಳು ಮುಂತಾದವು. 4ನೇದಾಗಿ ಪರಿಸರ ಶಿಕ್ಷಣದ ಕೊರತೆ. ಜನರಿಗೆ ಪರಿಸರದ ಬಗ್ಗೆ ಅರಿವು ಇಲ್ಲದ ಕಾರಣ
ಅದರ ಮಹತ್ವ ತಿಳಿದಿಲ್ಲ. ಜನರಿಗೆ ಅರಿವು ಮೂಡಿಸುವುದರ ಸಲುವಾಗಿ ಚಳವಳಿಗೆ ಮುಂದಾದರು. 5ನೇದಾಗಿ ಪರಿಸರ ನಿರ್ವಹಣೆಯ ಕೊರತೆ. ಜನರಿಗೆ ಪರಿಸರವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಿ ಉಳಿಸಿಕೊಂಡು ಹೋಗಬೇಕೆನ್ನುವ ಅರಿವು ಇಲ್ಲದೆ ಇರುವ ಕಾರಣದಿಂದ ಪರಿಸರ ನಾಶವಾಗುತ್ತಿದೆ. ರಾಜಕೀಯ ಪರಿಣಾಮಗಳು. ಪರಿಸರ ಚಳುವಳಿಗಾರರ ಬೇಡಿಕೆಗೆ ಮಣಿದ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಪರಿಸರವನ್ನು ಉಳಿಸುವ ಪ್ರಯತ್ನ ಮಾಡುತ್ತಿದೆ. ಮೊದಲನೇದಾಗಿ ಗಂಗಾ ನದಿ ಶುದ್ಧೀಕರಣ ಯೋಜನೆ. ಗಂಗಾ ನದಿಯನ್ನು ಶುದ್ಧೀಕರಣ ಮಾಡಲು MC ಮೆಹತಾರವರು ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು. ಗಂಗಾ ನದಿಯ ಪಾತ್ರದಲ್ಲಿ ಸರ್ಕಾರ ಹಲವಾರು ಚಿತಾಗಾರಗಳನ್ನು ನಿರ್ಮಾಣ ಮಾಡಿದೆ. ಗಂಗಾ ನದಿಯ ಶುದ್ಧೀಕರಣಕ್ಕಾಗಿ ಹಲವಾರು ಶುದ್ಧೀಕರಣ ಘಟಕಗಳನ್ನು ನಿರ್ಮಾಣ ಮಾಡಿ ಗಂಗಾ ನದಿಯ ನೀರನ್ನು ಸ್ವಚ್ಛ ಮಾಡಿದೆ. 2ನೇದಾಗಿ ಕೃಷ್ಣ ಮಹಾಜನ್ ಸಮಿತಿ. ಕೃಷ್ಣ ಮಹಾಜನ್ ಸಮಿತಿಯು ತಾಜ್ ಮಹಲ್ನ ಸುತ್ತಮುತ್ತಲಿನ ಪರಿಸರ ಮಾಲಿನ್ಯದಿಂದ ಅದರ ಹೊಳಪು ಕಳೆಯುತ್ತಿದೆ ಮತ್ತು ಅದು ತನ್ನ ಸ್ಥಳದಿಂದ ಸ್ವಲ್ಪ ವಾಲುತ್ತಿದೆ ಎಂದು ಸರ್ಕಾರಕ್ಕೆ ತಿಳಿಸಿದಾಗ ಸರ್ಕಾರ ಅದಕ್ಕೆ ರಕ್ಷಣೆ ಕೊಡಲು ತಾಜ್ ಮಹಲ್ನ ಸುತ್ತಮುತ್ತಲು ಪರಿಸರ ಮಾಲಿನ್ಯವಾಗದಂತೆ ತಡೆ ಹಿಡಿಯುತ್ತಿದೆ. 3ನೇದಾಗಿ ಶಾಸನಾತ್ಮಕ ಕ್ರಮಗಳು. ಮೊದಲನೇದಾಗಿ ಪರಿಸರ ನಾಶ ತಡೆ ಕಾಯ್ದೆ, ಜೀವ ವೈವಿಧ್ಯ ರಕ್ಷಣಾ ಕಾಯ್ದೆ, ನದಿ ನೀರು ಸ್ವಚ್ಛತಾ ಕಾಯ್ದೆ. ಉಪಸಂಹಾರ. ಯಾವ ರೀತಿಯಾಗಿ ಪರಿಸರ ಚಳವಳಿಯು ಕಾರಣಗಳು ಮತ್ತು ರಾಜಕೀಯ ಪರಿಣಾಮಗಳು ಒಳಗೊಂಡಿದೆ ಎಂದು ಈ ಮೇಲಿನ ಅಂಶಗಳ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. 38ನೇ ಪ್ರಶ್ನೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ. ಪೀಠಿಕೆ. ರಾಷ್ಟ್ರ ನಿರ್ಮಾಣ ಎಂಬುದು ಜನರನ್ನು ಸಂಘಟಿಸಿ ಅವರಲ್ಲಿ ಸಾಮರಸ್ಯ ಮೂಡಿಸಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ನಿರ್ಮಿಸುವ ವಿಶಾಲ ಪ್ರಕ್ರಿಯೆಯನ್ನು ರಾಷ್ಟ್ರ ನಿರ್ಮಾಣ ಎನ್ನುವರು. ರಾಷ್ಟ್ರ ನಿರ್ಮಾಣವು ಸುಮಾರು 10 ಅಗತ್ಯ ಅಂಶಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಜನತೆಯ ಬೆಂಬಲ, 2ನೇದಾಗಿ ಉತ್ತಮ ಆಡಳಿತ, 3ನೇದಾಗಿ ಸಮರ್ಥ ನಾಯಕತ್ವ, 4ನೇದಾಗಿ ರಾಜಕೀಯ ಸಂಸ್ಕೃತಿ, 5ನೇದಾಗಿ ಅಧಿಕಾರ ಹಂಚಿಕೆ, 6ನೇದಾಗಿ ಸಾರ್ವತ್ರಿಕ ಶಿಕ್ಷಣ, 7ನೇದಾಗಿ ರಾಷ್ಟ್ರೀಯ ಗುಣ, 8ನೇದಾಗಿ ಸಮೂಹ ಮಾಧ್ಯಮಗಳು, 9ನೇದಾಗಿ ಜವಾಬ್ದಾರಿಯುತ ಭೌತಿಕತೆ, 10ನೇದಾಗಿ ರಾಷ್ಟ್ರೀಯ ಸಮಗ್ರತೆ. ಈಗ ಇವುಗಳ ವಿವರಣೆಯನ್ನು ನೋಡೋಣ. ಮೊದಲನೇದಾಗಿ ಜನತೆಯ ಬೆಂಬಲ. ಒಂದು ರಾಷ್ಟ್ರವು ಉತ್ತಮ ರಾಷ್ಟ್ರವಾಗಿ ನಿರ್ಮಾಣವಾಗಬೇಕಾದರೆ ಜನರ ಬೆಂಬಲ ಅತಿ ಅವಶ್ಯಕವಾಗಿದೆ. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಶಿಸ್ತು, ಕ್ರಮ, ಕರ್ತವ್ಯ ಹಾಗೂ ರಾಷ್ಟ್ರಾಭಿಮಾನ ಇರಬೇಕು. ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಪ್ರಜೆಗಳ ಕೈಯಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿರುತ್ತದೆ. ಹೀಗಾಗಿ ಜನರ ಬೆಂಬಲ ಅವಶ್ಯಕವಾಗಿದೆ. 2ನೇದಾಗಿ ಉತ್ತಮ ಆಡಳಿತ. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಆಡಳಿತವು ಪ್ರಮುಖ ಪಾತ್ರ ವಹಿಸುತ್ತದೆ. ಆಡಳಿತ ನಿಯಂತ್ರಣದಲ್ಲಿ ಜವಾಬ್ದಾರಿತನ, ಪಾರದರ್ಶಕತೆ, ನಿಸ್ವಾರ್ಥ ಗುಣ, ಉತ್ತಮ ಗುಣ ಇವುಗಳಿಂದ ಕೂಡಿರಬೇಕು. ಭಾರತವು ಈ ಆಡಳಿತವನ್ನು ಅಳವಡಿಸಿಕೊಂಡಿದೆ. 3ನೇದಾಗಿ ಸಮರ್ಥ ನಾಯಕತ್ವ. ಒಂದು ರಾಷ್ಟ್ರ ನಿರ್ಮಾಣದಲ್ಲಿ ಸಮರ್ಥ ನಾಯಕನ ಪಾತ್ರ ಪ್ರಮುಖವಾಗಿರುತ್ತದೆ. ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟರ ಹಾಗೆ ಇಂದಿನ ಭಾರತ ಪ್ರಧಾನಮಂತ್ರಿಯವರ ಪಾತ್ರವು ಉತ್ತಮ ಉದಾಹರಣೆಯಾಗಿದೆ. 4ನೇದಾಗಿ ರಾಜಕೀಯ ಸಂಸ್ಕೃತಿ. ಭಾರತವು ಬಹುಸಂಸ್ಕೃತಿಗಳ ನಾಡು. ಇಲ್ಲಿ ಅನೇಕ ಸಂಸ್ಕೃತಿ, ಭಾಷೆ, ಧರ್ಮಗಳಿವೆ. ರಾಜಕೀಯ ವ್ಯವಸ್ಥೆಗೆ ಅಗತ್ಯವಾದ ಮೌಲ್ಯಗಳು, ನಡವಳಿಕೆಗಳು, ಶಿಸ್ತು ರಾಜಕೀಯ ಸಂಸ್ಕೃತಿಯ ಬಗ್ಗೆ ತಿಳಿಸುತ್ತದೆ. ಅಧಿಕಾರ ಹಂಚಿಕೆ. ರಾಷ್ಟ್ರ ನಿರ್ಮಾಣದಲ್ಲಿ ಗುರಿ ಪ್ರಮುಖ ಪಾತ್ರ ವಹಿಸುತ್ತದೆ.
ಗುರಿಯು ಅಧಿಕಾರ ಹಂಚಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ರಾಜಕೀಯ ಅಧಿಕಾರಿಗಳು ಸಮಾಜದ ಎಲ್ಲ ವರ್ಗಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗಿರಬೇಕು. ಆದರೆ ರಾಜಕೀಯ ಅಧಿಕಾರವು ಕೆಲವು ವ್ಯಕ್ತಿಗಳ ಕುಟುಂಬಗಳಲ್ಲಿ ಕೇಂದ್ರೀಕೃತವಾಗಿದೆ. ಆರನೆಯದಾಗಿ ಸಾರ್ವತ್ರಿಕ ಶಿಕ್ಷಣ. ಶಿಕ್ಷಣ ಎಂಬುದು ಜ್ಞಾನ. ಜ್ಞಾನವಿದ್ದರೆ ರಾಷ್ಟ್ರವನ್ನು ಅಭಿವೃದ್ಧಿ ಮಾಡಲು ಸಾಧ್ಯ. ಹೀಗಾಗಿ ಸಾರ್ವತ್ರಿಕ ಶಿಕ್ಷಣ ಮೂಲಭೂತವಾದದ್ದು. ಗಾಂಧೀಜಿಯವರು ಹೇಳಿರುವಂತೆ ಶಿಕ್ಷಣವು ಬಾಳಿನ ಬೆಳಕಾಗಿದೆ. ಹೀಗಾಗಿ ಪ್ರತಿಯೊಬ್ಬರೂ ಶಿಕ್ಷಣವನ್ನು ಕಲಿಯಲೇಬೇಕು. ಏಳನೇದಾಗಿ ರಾಷ್ಟ್ರೀಯ ಗುಣ. ರಾಷ್ಟ್ರ ನಿರ್ಮಾಣದಲ್ಲಿ ರಾಷ್ಟ್ರಾಭಿಮಾನ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ವಿಶಿಷ್ಟವಾದ ರಾಷ್ಟ್ರೀಯ ಗುಣವನ್ನು ಹೊಂದಿರುತ್ತದೆ. ಉದಾಹರಣೆಗಾಗಿ ಅಮೆರಿಕ ಸಂಪೂರ್ಣ ಸ್ವತಂತ್ರತೆ, ಆಫ್ರಿಕಾ ಜನಾಂಗೀಯತೆ, ಭಾರತ ವೈವಿಧ್ಯಮಯ ಸಂಸ್ಕೃತಿ, ಆಸ್ಟ್ರೇಲಿಯಾ ಮೂಲ ನಿವಾಸಿತನ. ಎಂಟನೇದಾಗಿ ಸಮೂಹ ಮಾಧ್ಯಮಗಳು. ಸಮೂಹ ಮಾಧ್ಯಮಗಳನ್ನು ನಾವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಎಂದು ಕರೆಯುತ್ತೇವೆ. ಇವು ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಸಂಪರ್ಕ ಸೇತುವೆಯಾಗಿ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಒಂಬತ್ತನೇದಾಗಿ ಜವಾಬ್ದಾರಿಯುತ ಭೌತಿಕತೆ. ರಾಷ್ಟ್ರ ನಿರ್ಮಾಣದಲ್ಲಿ ಜ್ಞಾನ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತದೆಯೋ ಹಾಗೆ ಭೌತಿಕತೆಯು ಬಹಳ ಪ್ರಮುಖವಾಗಿದೆ. ಬುದ್ಧಿಜೀವಿಗಳು ನೀಡಿರುವ ಕೊಡುಗೆಯನ್ನು ಜಗತ್ತಿನಾದ್ಯಂತ ಗುರುತಿಸಲಾಗಿದೆ. ಉದಾಹರಣೆಗಾಗಿ ಕಲ್ಪನಾ ಚಾವ್ಲಾ, ಸಿ.ವಿ. ರಾಮನ್, ವಿಶ್ವೇಶ್ವರಯ್ಯ ಮುಂತಾದವರು. ಹತ್ತನೇದಾಗಿ ರಾಷ್ಟ್ರೀಯ ಸಮಗ್ರತೆ. ರಾಷ್ಟ್ರ ನಿರ್ಮಾಣ ಅಗತ್ಯ ಅಂಶಗಳಲ್ಲಿ ರಾಷ್ಟ್ರೀಯ ಸಮಗ್ರತೆಯು ಒಂದು ಪ್ರಜೆಗಳನ್ನು ಭಾವನಾತ್ಮಕವಾಗಿ, ಮಾನಸಿಕವಾಗಿ, ರಾಜಕೀಯವಾಗಿ ಒಗ್ಗೂಡಿಸುವ ಪ್ರಕ್ರಿಯೆಯನ್ನು ರಾಷ್ಟ್ರೀಯ ಸಮಗ್ರತೆ ಎಂದು ಕರೆಯುತ್ತೇವೆ. ಉಪಸಂಹಾರ. ಯಾವ ರೀತಿಯಾಗಿ ರಾಷ್ಟ್ರ ನಿರ್ಮಾಣವು ಅಗತ್ಯ ಅಂಶಗಳನ್ನು ಒಳಗೊಂಡಿದೆ ಎಂದು ಈ ಮೇಲಿನ ಅಂಶಗಳ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಈಗ ಪ್ರಶ್ನೆ ಪತ್ರಿಕೆಯ 5ನೇ ಭಾಗವಾದಂತಹ ಪ್ರಾಯೋಗಿಕ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ ಬನ್ನಿ. 39ನೇ ಪ್ರಶ್ನೆ, ನಿಮ್ಮ ಕಾಲೇಜಿನಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ದಿನಾಚರಣೆ ಕುರಿತು ಟಿಪ್ಪಣಿ ಬರೆಯಿರಿ. ಪೀಠಿಕೆ. ಭಾರತ ದೇಶವು 1950 ಜನವರಿ 26ರಂದು ಗಣರಾಜ್ಯ ರಾಷ್ಟ್ರವಾಗಿ ಹೊರಹೊಮ್ಮಿತು. ಅಂಬೇಡ್ಕರ್ ರವರು ಸಂವಿಧಾನವನ್ನು ರಚನೆ ಮಾಡಿದ ದಿನದಂದು ಭಾರತೀಯ ಗಣರಾಜ್ಯ ದಿನವೆಂದು ಆಚರಿಸಲಾಗುತ್ತದೆ. ಪೂರ್ವ ತಯಾರಿ. ಧ್ವಜಾರೋಹಣದ ಹಿಂದಿನ ದಿನ ನಾವೆಲ್ಲ ಗೆಳೆಯರು ಸೇರಿ ಕಾಲೇಜಿನ ಧ್ವಜಸ್ತಂಭದ ಸುತ್ತ ಸ್ವಚ್ಛ ಮಾಡಿದೆವು. ವಿದ್ಯಾರ್ಥಿಗಳಿಗೆ ನಿಂತುಕೊಳ್ಳಲು ಸಾಲುಗಳನ್ನು ಹಾಕಿದೆವು. ಧ್ವಜಾರೋಹಣ. ನಮ್ಮ ಕಾಲೇಜಿನಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರು ಬೆಳಗ್ಗೆ 8 ಗಂಟೆಗೆ ಧ್ವಜಾರೋಹಣ ನೆರವೇರಿಸಿದರು. ನಾವೆಲ್ಲ ರಾಷ್ಟ್ರಗೀತೆ ಹಾಡುವುದರ ಮೂಲಕ ಧ್ವಜಕ್ಕೆ ಗೌರವ ಸಲ್ಲಿಸಿದೆವು. ಅಧ್ಯಕ್ಷ ಮತ್ತು ಅತಿಥಿಗಳ ಭಾಷಣ. ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದರಿಂದ ಅವರು ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಿದರು. ಮನರಂಜನಾ ಕಾರ್ಯಕ್ರಮ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಹಾಡು, ನೃತ್ಯ, ಭಾಷಣ, ನಾಟಕ ಮುಂತಾದ ಮನರಂಜನಾ ಕಾರ್ಯಕ್ರಮಗಳನ್ನು ಮಾಡಿ ಮನರಂಜಿಸಿದರು. ಸಿಹಿ ತಿಂಡಿ ವಿತರಣೆ. ಎಲ್ಲ ತರಹದ ಕಾರ್ಯಕ್ರಮಗಳು ಮುಗಿದ ನಂತರ ಸಿಹಿ ತಿಂಡಿ ವಿತರಣೆ ಮಾಡಿದರು. ನಾವೆಲ್ಲ ಗೆಳೆಯರು ಸಿಹಿ ತಿಂಡಿ ತಿಂದು ಬಹಳ ಸಂತೋಷದಿಂದ ಮನೆಗೆ ಹೋದೆವು. ಉಪಸಂಹಾರ. ಈ ಮೇಲಿನ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಗಣರಾಜ್ಯೋತ್ಸವ ಹಬ್ಬವನ್ನು ಬಹಳ ಸಂತೋಷದಿಂದ ಆಚರಿಸಿದೆವು. ಈಗ 40ನೇ ಪ್ರಶ್ನೆ, ಯಾವುದಾದರೂ ಒಬ್ಬ ರಾಜಕೀಯ ನಾಯಕನ
ಕುರಿತು ಟಿಪ್ಪಣಿ ಬರೆಯಿರಿ. ನರೇಂದ್ರ ಮೋದಿ ಪೀಠಿಕೆ. ದೇಶದ ಸರ್ವಶ್ರೇಷ್ಠ ನಾಯಕರಲ್ಲಿ ನರೇಂದ್ರ ಮೋದಿಯವರು ಕೂಡ ಒಬ್ಬರಾಗಿದ್ದಾರೆ. ಇವರು ರಾಷ್ಟ್ರದ ಆದರೂ ಕೂಡ ಬಹು ಸಾಧಾರಣ ವ್ಯಕ್ತಿಯಾಗಿದ್ದಾರೆ. ಜೀವನ. ನರೇಂದ್ರ ಮೋದಿಯವರು 1950 ಸೆಪ್ಟೆಂಬರ್ 17ರಂದು ಗುಜರಾತಿನಲ್ಲಿ ಜನಿಸಿದರು. ತಂದೆ ದಾಮೋದರ ದಾಸ್ ಮೋದಿಯವರು ಒಂದು ಚಿಕ್ಕ ಚಹಾದ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಬಾಲ್ಯ ಜೀವನ. ಇವರು ತಂದೆಯ ಹೋಟೆಲಿನಲ್ಲಿ ಸಹಾಯಕರಾಗಿ ತಮ್ಮ ಬಾಲ್ಯ ಶಿಕ್ಷಣವನ್ನು ಗುಜರಾತಿನಲ್ಲಿ ಮುಗಿಸಿದರು. ಇವರಿಗೆ ರಾಜಕೀಯದಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿದ ವ್ಯಕ್ತಿಯಾಗಿದ್ದರು. ರಾಜಕೀಯ ಪ್ರವೇಶ. ನರೇಂದ್ರ ಮೋದಿಯವರು ಗುಜರಾತಿನಲ್ಲಿ ಭಾರತೀಯ ಜನತಾ ಪಕ್ಷದ ಮೂಲಕ 3 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದರು. ನಂತರ 2014ರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ರವರ ವಿರುದ್ಧ ಭಾರತೀಯ ಜನತಾ ಪಕ್ಷದ ಮೂಲಕ ಭಾರತದ ಸರ್ವಶ್ರೇಷ್ಠ ಹುದ್ದೆಯಾದ ಪ್ರಧಾನಿ ಮಂತ್ರಿ ಹುದ್ದೆಯ ಅಲಂಕರಿಸಿದರು. ಈಗಲೂ ಕೂಡ ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಯಾಗಿ ಮುಂದುವರಿಯುತ್ತಿದ್ದಾರೆ. ಜಾರಿಗೆ ತಂದ ಯೋಜನೆಗಳು. ಮೊದಲನೇದಾಗಿ ಜನ್ ಧನ್ ಯೋಜನೆ, 2 ನೋಟು ರದ್ದತಿ, 3 ಸ್ಮಾರ್ಟ್ ಸಿಟಿ, 4 ಡಿಜಿಟಲ್ ಇಂಡಿಯಾ, 5 ಕಿಸಾನ್ ಯೋಜನೆ, 6 ಬೇಟಿ ಬಚಾವೋ ಬೇಟಿ ಪಢಾವೋ, 7 ಸ್ವಚ್ಛ ಭಾರತ, 8 ಕೊರೋನಾ ನಿಯಂತ್ರಣ. ಉಪಸಂಹಾರ. ಈ ರೀತಿಯಾಗಿ ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರ ಜೀವನ ಚರಿತ್ರೆಯಾಗಿದೆ. ಇಲ್ಲಿಯವರೆಗೆ ನಾನು 2020-21ನೇ ಸಾಲಿನಲ್ಲಿ ತೆಗೆದುಕೊಂಡಂತಹ ರಾಜ್ಯಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.